ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಇಂಡಿಯಲ್ಲಿ ಅಭಿವೃದ್ಧಿಯ ಹೊಸ ಯುಗಕ್ಕೆ ಅಧಿಕೃತವಾಗಿ ಇಂದು ಚಾಲನೆ ದೊರೆತಿದೆ. ಇಂದು ಇಂಡಿ ಹೊಸ ಇತಿಹಾಸವನ್ನ ಬರೆಯುತ್ತಿದೆ. ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿದ್ದ ಇಂಡಿ ಇಂದಿನಿಂದ ನಗರಸಭೆ ವ್ಯಾಪ್ತಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ನಗರಸಭೆಯ ಕಚೇರಿ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಇಂಡಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ ದೂರದೃಷ್ಟಿ ಮತ್ತು ದೃಢ ನೇತೃತ್ವದಲ್ಲಿ ನಗರಸಭೆ ಕಾರ್ಯಾಲಯ ಹಾಗೂ ನಗರ ಯೋಜನಾ ಪ್ರಾಧಿಕಾರ ಕಚೇರಿ ಉದ್ಘಾಟನೆ ಮಾಡಿ, ಕೇವಲ ಕಟ್ಟಡ ಉದ್ಘಾಟನೆಯಲ್ಲ, ಇದು ಜನರ ಬದುಕಿಗೆ ಹತ್ತಿರ ಬಂದ ಆಡಳಿತದ ಸಂಕೇತವಾಗಿದೆ. ಇಂಡಿ ಇಂದಿನಿಂದ ಅಧಿಕೃತವಾಗಿ ನಗರಸಭೆ ಆಗಿ ಮೇಲ್ದರ್ಜೆಗೇರಿದ್ದು, ಹೆಚ್ಚಿನ ಅನುದಾನ, ಸುಧಾರಿತ ಮೂಲಸೌಕರ್ಯ, ಉತ್ತಮ ರಸ್ತೆ, ಕುಡಿಯುವ ನೀರು, ಸ್ವಚ್ಛತೆ ಮತ್ತು ಸಮಗ್ರ ನಗರ ಯೋಜನೆಗೆ ಹೊಸ ಚೈತನ್ಯ ಸಿಗಲಿದೆ. ಜನರ ದಿನನಿತ್ಯದ ಬದುಕಿನಲ್ಲಿ ಸ್ಪಷ್ಟ, ದೀರ್ಘಕಾಲಿಕ ಬದಲಾವಣೆಗಳು ಕಾಣಿಸಿಕೊಳ್ಳಲಿ ಎಂದು ಮಾತನಾಡಿ ಹೇಳಿದರು. ನಗರಸಭೆಯಾಗಿದ್ದರಿಂದ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬರಲಿದೆ. ಇಂಡಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು ಸಾಕಷ್ಟು ಸಹಾಯ ಮಾಡಿದ್ದಾರೆ. ತಾಲೂಕಿನ ಜನತೆಯ ಪರವಾಗಿ ಕೊಟ್ಟ ಮಾತಿನಂತೆ ನಾನು ನಡೆದಿದ್ದೇನೆ. ಇಂಡಿಯನ್ನು ನಗರಸಭೆಯನ್ನಾಗಿ ಮಾಡಿದ್ದೇನೆ. ಜಿಲ್ಲೆಯಾಗುವ ಎಲ್ಲ ಅರ್ಹತೆ ಈಗ ಇಂಡಿಗೆ ಬಂದಿದೆ. ಮುಂದೆ ಜಿಲ್ಲಾ ವಿಂಗಡಣೆಯಾಗುವ ಸಂದರ್ಭ ಬಂದರೆ ಸದರಿಯಲ್ಲಿ ನಮ್ಮ ಇಂಡಿ ಪ್ರಥಮ ಸ್ಥಾನದಲ್ಲಿ ಇರುತ್ತದೆ. ಹಾಗೆಯೇ ವಿಜಯಪುರ ರಸ್ತೆಯಲ್ಲಿರುವ ತಾಲೂಕು ಕ್ರೀಡಾಂಗಣಕ್ಕೆ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕ್ರೀಡಾಂಗಣ ಎಂದು ನಾಮಕರಣ ಮಾಡಿದ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ತಾಲೂಕಿನ ಛಲವಾದಿ ಸಮುದಾಯದ ಹಾಗೂ ಅಂಬೇಡ್ಕರ್ ಅವರ ಅಭಿಮಾನಿಗಳ ತಾಲೂಕಿನ ಮಹಾಜನತೆಯ ಪರವಾಗಿ ಅಭಿನಂದಿಸುತ್ತೇವೆ. ಇಂಡಿ ಇನ್ನು ಮುಂದೆ ಪಟ್ಟಣವಲ್ಲ, ಇಂಡಿ ಇಂದಿನಿಂದ ನಗರ. ಅಭಿವೃದ್ಧಿಯ ದಿಕ್ಕಿನಲ್ಲಿ ಮುನ್ನಡೆಯುತ್ತಿರುವಂಥ ನಮ್ಮ ಇಂಡಿಗೆ ಇಂದು ಹೆಮ್ಮೆಯ ಕ್ಷಣ ಮಾತ್ರವಲ್ಲ, ಭವಿಷ್ಯದ ಭರವಸೆಯೂ ಕೂಡ ಹೌದು. ಯಶವಂತರಾಯಗೌಡ ಪಾಟೀಲರು ಸಮಾಜ ಸೇವೆ ಮಾಡುತ್ತಾ ನಡೆದರು. ದೀನ ದಲಿತರ ಬಡವರ ಬಂಧು, ಒಳ್ಳೆ ಗುಣದ ಹೆಮ್ಮೆಯ ಶಾಸಕರು ಯಶವಂತರಾಯಗೌಡ ಪಾಟೀಲರು. ಜಿಟಿಟಿಸಿ ಕಾಲೇಜ್ ಈ ಜಿಲ್ಲೆಗೆ ಎಂದೂ ಸಿಗಬೇಕಾಗಿತ್ತು. ಜಿಲ್ಲೆಗೆ ಒಂದು ಜಿಟಿಟಿಸಿ ಕೊಡ್ತಕ್ಕಂತ ಒಂದು ನಿರ್ಣಯ ಸರ್ಕಾರದಲ್ಲಿ ಇರ್ತದೆ. ಆನದನ್ನ ನಾನು ಜಿಲ್ಲೆಗೂ ಬಿಜಾಪುರದಕ್ಕೂ ಆಗ್ಲಿಲ್ಲ, ಮುಂದೆ ಏನು ಜಿಲ್ಲೆ ಮಾಡೋದಿದೋ ಅದು ಇಂಡಿಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೀವಿ. ನಮ್ಮ ಮಕ್ಕಳಿಗೆ ಜಿಟಿಟಿಸಿ ಕಾಲೇಜ್ ಮುಂದಿನ 4 ವರ್ಷ ನಂತರ ನಿಮ್ಗೆ ಗೊತ್ತಾಗ್ತದೆ. ಆ ಕೌಶಲ್ಯ ಅಭಿವೃದ್ಧಿಯ ಮಕ್ಕಳು ಏನಿದ್ದಾರೆ ಅವರಿಗೆ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಆ ಜಿಟಿಟಿಸಿ ಕಾಲೇಜ್ ನಬಾರ್ಡ್ ಮುಖಾಂತರ 4 ಹೊಸ ಕೊಟ್ಟಿದ್ರಿ ವರ್ಷ. ನಂದೊಂದು ಮಧುಗಿರಿ ರಾಜಣ್ಣ ಕೋಆಪರೇಟಿವ್ ಮಿನಿಸ್ಟರ್ ಇದ್ರು, ಅವರಿಗೊಂದು ಇವೆರಡು ನಬಾರ್ಡ್ಗಳು, ಇನ್ನೊಂದೆರಡು ಸಿಂಧನೂರ್ ನನ್ನ ಆತ್ಮೀಯರಾಗಿರ್ತಕ್ಕಂಥ ಹಂಪನಗೌಡ ಬಾದರಲ್ಲಿ ದೈವ ಈ ಭಾಗದ ನಮ್ಮೆಲ್ಲರ ಅಲ್ಪವೃಕ್ಷರಾಗಿರ್ತಕ್ಕಂಥ ಶ್ರೀ ಶಾಂತೇಶ್ವರನ ಸ್ಮರಣೆ ಮಾಡಿ ಇಂಡಿ ನಗರದ ಅತ್ಯಂತ ಬಹು ವರ್ಷಗಳಿಂದ ಒಂದು ಕನಸಾಗಿತ್ತು. ನಮ್ಮ ನಗರ ಪುರಸಭೆಯಿಂದ ನಗರಸಭೆ ಆಗಬೇಕು ಅಂತಕ್ಕಂಥ ಸದಾಶಯ ಈ ಭಾಗದ ಜನರ ಬಹಳ ವರ್ಷಗಳ ಕನಸಾಗಿತ್ತು. ಅದು ನನಸಾದಂತ ದಿವಸ ಇವತ್ತು. ಅದ್ರ ಜೊತೆಗೆ ನಗರ ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಈ ದೇಶಕ್ಕೆ ಸಂವಿಧಾನವನ್ನ ನೀಡುವ ಮುಖಾಂತರ ದೇಶವನ್ನ ಸಾರಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಈ ದೇಶ ಕಂಡ ಪ್ರತಿಮ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಂಡಿ ನಗರದಲ್ಲಿ ಸೂರ್ಯ ಚಂದ್ರ ಇರುವವರೆಗೆ ಅವರ ಹೆಸರನ್ನ ನೆನ್ಪಡ್ತಕ್ಕಂಥ ಒಂದು ಕಾರ್ಯವನ್ನ
ಈ ನಗರದ ನಾವು ನೀವೆಲ್ಲರೂ ಕೂಡಿ ಇವತ್ತು ಅವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀವಿ. ಈ ತಾಲೂಕಿನ ಕ್ರೀಡಾಂಗಣಕ್ಕೆ ಅವರ ಹೆಸರನ್ನ ಇಡಬೇಕಂತಕ್ಕಂಥ ಆಶಯ ಬಹಳ ವರ್ಷಗಳಿಂದ ಇಲ್ಲಿತ್ತು, ಅದು ಇವತ್ತು ನನಸಾಗಿದೆ. ಹಾಗೆ ಈ ಭಾಗ ಸಾಹಿತ್ಯಿಕ ಬೀಡು, ಈ ಭಾಗದ ಇರ್ಬೋದು, ಸಿಂಪಿ ಲಿಂಗಣ್ಣ ಇರ್ಬೋದು, ಶ್ರೀರಂಗ ಇರ್ಬೋದು, ದಾವೂಲ್ ಸಾಬ್ರು ಇರ್ಬೋದು, ಆ ಎಲ್ಲ ಸಾಹಿತಿಗಳನ್ನ ಸ್ಮರಿಸೋಗೋಸ್ಕರ ಒಂದು ಇಲ್ಲಿ ಕನ್ನಡ ಸಾಹಿತ್ಯ ಭವನಕ್ಕೆ ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ದುಡಿಯುವ ವರ್ಗಕ್ಕೆ ಜನರಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಅವಕಾಶ ಇವತ್ತು ಒಂದು ಲೈಬ್ರರಿ, ನಾಯಕರೆಲ್ಲ ಸರ್ಕಾರಿ ಸಂಸ್ಥೆಗಳನ್ನ ಬದಲಾವಣೆ ಮಾಡ್ತೀನಿ ಅಂದ್ರೆ ಡಿಜಿಟಲ್ ಲೈಬ್ರರಿ, ಫ್ರೀ ಸರ್ವಿಸ್, ಹೊಸ ಆವಿಷ್ಕಾರಗಳಿಂದ ಕೂಡಿರ್ತಕ್ಕಂಥ ಡೊನೇಷನ್ ಅವಳಿಗಳನ್ನು ಒಂದು ಡಿಜಿಟಲ್ ಲೈಬ್ರರಿಯನ್ನ ಪ್ರೈವೇಟ್ ಗಿಂತ ಗವರ್ಮೆಂಟ್ ಇತ್ತು ಅಂದ್ರೆ ಅದು 1 ಕೋಟಿ ರೂಪಾಯಿ, ಮೊದಲನ್ನ 50 ಲಕ್ಷ, ಈ ವರ್ಷದೊಂದು 50 ಲಕ್ಷ ಖುಷಿ, 1 ಕೋಟಿ ರೂಪಾಯಿದಲ್ಲಿ ಇವತ್ತು ಡಿಜಿಟಲ್ ಲೈಬ್ರರಿಯನ್ನ ಸೈದ್ಧಾಂತಿಕ ಮೌಲ್ಯಗಳನ್ನು ಶಂಕುಸ್ಥಾಪನೆ ಮಾಡಿದ್ದೀವಿ. ಎರಡು ಪುಸ್ತಕ ಅವಕಾಶವನ್ನು ನಗರಸಭೆಯವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಪದ್ಧತಿಯನ್ನು ಸಾಹಿತ್ಯದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಭಾಗದ ರೈತರಿಗೆ ಕರ್ನಾಟಕ ಸರ್ಕಾರ ದಯವಿಟ್ಟು ಶಾಸಕರಿಗೆ ಒಂದು ತಾಲೂಕಾ ಕ್ರೀಡಾಂಗಣಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನಾಮಕರಣವನ್ನು ಮಾಡುವ ಸಲುವಾಗಿ ಅದರ ಹಿಂದೆ ಬಹಳಷ್ಟು ಪರಿಶ್ರಮ ಮಾಡಿರ್ತಕ್ಕಂಥ ಮಾನ್ಯರಿಗೆ ಯಶವಂತರೇಗೌಡ ಪಂಚಾಯತಿಗೆ ಮತ್ತು ರೈತ ಸಂಘಟನೆಗೆ ಈ ಒಂದು ನಿರ್ದಿಷ್ಟ ಸಂಖ್ಯೆಯ ಹಿಂದಿ ಸಮಿತಿಯ ವತಿಯಿಂದ ಗೌರವ ಸನ್ಮಾನವನ್ನು ಮಾಡಲು ದಯವಿಟ್ಟು ಮಾನ್ಯ ರೈತ ಪಂಚಾಯತ್ ನಮ್ಮ ಹಿಂದಿ ಶಾಸಕರು ಸ್ವೀಕರಿಸಿಕೊಂಡಂತ ಒಂದು ಮಧ್ಯಭಾಗದಲ್ಲಿ ಪರಮಪೂಜ್ಯ ಸಿದ್ದೇಶ್ವರಪ್ಪ ಅವರ ನಾಮಕರಣದೊಂದಿಗೆ ಹಿಂದಿ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ಕಾರಣೀಕರ್ತಕ್ಕಂಥವರು ವಿಚಾರ ಮಾಡಿದಾಗ ಈ ಹಿಂದಿ ಅತ್ಯಂತ ಸಮಸ್ಯೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ಉತ್ತರಕ್ಕೆ ರೈತರಿಗೆ ಬೇಕಾಗಿರ್ತಕ್ಕಂಥ ಪಶ್ಚಿಮಕ್ಕೆ ಶಾಸಕರಿಗೆ ಒಂದು ತಾಲೂಕಾ ಕ್ರೀಡಾಂಗಣಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ನಾಮಕರಣವನ್ನು ಮಾಡುವ ಸಲುವಾಗಿ ಅದರ ಹಿಂದೆ ಬಹಳಷ್ಟು ಪರಿಶ್ರಮ ಪಟ್ಟಿರ್ತಕ್ಕಂಥ ಯಶವಂತರೇಗೌಡ ಪಂಚಾಯತ್ರಿಗೆ ಮತ್ತು ರಹೀಂಖಾನ್ ಸಾಹೇಬರಿಗೆ ಈ ಒಂದು ಬುದ್ಧಿಸ್ಟ್ ಸಂಖ್ಯೆಯ ಹಿಂದಿ ಸಮಿತಿಯವರ ವತಿಯಿಂದ ಗೌರವ ಸನ್ಮಾನವನ್ನು ದಯವಿಟ್ಟು ನಮ್ಮ ಹಿಂದಿ ಶಾಸಕರು ಸ್ವೀಕರಿಸಬೇಕು ಅಂತ